ಒಂದು ನನಗೆ ಭಾಳ ಕುತೂಹಲ ನಿಮ್ಮ ಬಗ್ಗೆ. ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಲ್ವಾ, ಯಾವುದಾದ್ರೂ ಹೋಟೆಲ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಆಯಿತಾ? ಅಲ್ಲಿ ಹೋಟೆಲ್ಗೆ ಹೋಗಿ ಯಾವುದೋ ಫುಡ್ ಆರ್ಡರ್ ಮಾಡ್ತೀರಿ. ಈ ಮೆನು ನಿಮಗೆ ಇಂಗ್ಲೀಷಲ್ಲಿ ಕೊಡೋಕೆ ಹೆದರ್ತಾರೋ ಅಥವಾ ಕನ್ನಡದಲ್ಲಿ ಇಲ್ಲ ಅಂತ ಅಂದರೆ ನೀವು ಹೋಟೆಲ್ಗೆ ಹೋದಾಗ ಹೋರಾಟ ಮಾಡ್ಲಿಕ್ಕೆ ಬಂದರು ಅಂತ ಅನ್ಕೋತಾರೋ ಅಥವಾ ಊಟ ಮಾಡಲಿಕ್ಕೆ ಇಂಥ ಅನುಭವಗಳಾಗಿದೆಯಾ ಸರ್? ತುಂಬ ಸಲಿ ಅನುಭವಗಳಾಗಿದೆ, ತುಂಬ ಸಲಿ. ಅದಕ್ಕಾಗಿ ಅಲ್ಲಿ ಯಾರನ್ನಾರು ಒಂದಷ್ಟು ಜನ ಕನ್ನಡದವ್ರನ್ನ ಇಟ್ಕೊಂಡಿರ್ತಾರೆ. ನಾವು ಹೋದ ತಕ್ಷಣ ಅಲ್ಲೊಬ್ಬ ಕನ್ನಡದವನು ಬರ್ತಾನೆ, ಅಲ್ಲಿ ಬರ್ತಿದ್ದಂಥ ಹಾಡು ಬದಲಾವಣೆ ಆಗುತ್ತೆ, ಕನ್ನಡ ಬರುತ್ತೆ. ಮತ್ತೆ ಕನ್ನಡದ ತಾತ್ಕಾಲಿಕ ಬದಲಾವಣೆ ಅಲ್ವಾ ಸರ್? ನೀವು ಇದ್ದೀರಿ ಅಂತ ಬದಲಾಗಬಾರದು, ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಬೇಕು. ಹೇಳ್ತಾ ಇದ್ದೀನಿ ನಾನು. ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಓದ ಕಡೆ ಬಂದ ಕಡೆ ಕನ್ನಡದ ವಿಚಾರದಲ್ಲಿ ನಾನು ರಾಜಿ ಆಗಲ್ಲ ಅನ್ನುವ ನಿಲುವಿಗೆ ಬಂದುಬಿಟ್ರೆ ಎಲ್ಲ ಕನ್ನಡ ತಾನಾಗೆ ಕನ್ನಡವನ್ನ ಬೆಳೆಸಬೇಡಿ, ಕನ್ನಡವನ್ನ ಬಳಸಿ ಅಂತ ಹೇಳುವಂಥದ್ದು ಆಗ್ಬೇಕು. ಸರ್, ಒಂದು ಚಿಕ್ಕ ಪ್ರಶ್ನೆ. ಕರ್ನಾಟಕ ಅಂದರೆ ಕಾವೇರಿಯಿಂದ ಗೋದಾವರಿ ಅನ್ನೋ ಮಾತಿದೆ. ಮಹಾರಾಷ್ಟ್ರ ಸರ್ಕಾರ ನಿರಂತರವಾಗಿ ಬೆಳಗಾವಿಯನ್ನು ಪಡಿಬೇಕು ಅಂತ ಎಲ್ಲ ರೀತಿಯಾದಂಥ ಷಡ್ಯಂತ್ರ ಕುತಂತ್ರ ಮಾಡ್ತಿದೆ. ಆದರೆ ನಾವು ಮಾತ್ರ ಸೊಲ್ಲಾಪುರ, ಜತ್ತು, ಗಡಿಂಗ್ಲಾಜು, ಉದ್ಗೀರು ಈ ಯಾವ ಭಾಗಗಳನ್ನು ಕೂಡ ನಮ್ಮಲ್ಲಿ ಸೇರಿಸ್ಕೋಬೇಕು ಅನ್ನುವಂಥ ಮನೋಭಾವನೆ ಇಲ್ಲ, ಕಾಸರಗೋಡು ಸೇರಿದಂತೆ. ಮಾಜನು ವರದಿ ಪ್ರಕಾರ ಬಹುತೇಕ ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕಾದಂಥ ಪ್ರದೇಶಗಳು ಇವತ್ತು ಕೇರಳದ ಕಾಸರಗೋಡು ಇರ್ಬೋದು, ಮಹಾರಾಷ್ಟ್ರದ ಸಾಂಗ್ಲಿ, ಸೊಲ್ಲಾಪುರ, ದಕ್ಷಿಣ ಸೊಲ್ಲಾಪುರ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಈ ಥರದ ಬಹುತೇಕ ಪ್ರದೇಶಗಳು ಕರ್ನಾಟಕದ ಒಳಗಡೆ ಬರಬೇಕಾದಂಥದ್ದು. ಆದರೂ ಸಹ ನಾವು ತಗೊಳ್ಳಿಕ್ಕೆ ಇವತ್ತರೆಗೂ ಆಗಿಲ್ಲ. ಬಹುಶಃ ಇಲ್ಲಿರುವಂಥ ಕರ್ನಾಟಕದ ಏನು ಬೆಳಗಾವಿ ಯಾವ ಗಂಡು ಮೆಟ್ಟಿನ ನೆಲ ಅಂತ ಕರಿತೀವೋ, ಯಾವ ಕಿತ್ತೂರಾಣಿ ಚೆನ್ನಮ್ಮ ರಾಯಣ್ಣನ ಪುಣ್ಯಭೂಮಿ ಅಂತ ಕರಿತೀವೋ, ಬೆಳಗಾವಿ ಸುಮಾರು 658-700 ಹಳ್ಳಿಗಳು ನಾವು ಬೆಳಗಾವಿಗೆ ಸೇರಬೇಕು ಅಂತ ಅವ್ರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಬಹುಶಃ ನಾವು ಅಲ್ಲಿಯ ಈಗ ನಾನು ಸೊಲ್ಲಾಪುರದಲ್ಲಿ ಅಲ್ಲಿ ಒಂದು ಶಾಖೆ ಮಾಡಿದ್ದೀನಿ, ಜಿಲ್ಲಾ ಶಾಖೆಯನ್ನು ಸೊಲ್ಲಾಪುರದಲ್ಲಿ ಮಾಡಿದ್ದೀನಿ, ಸಾಂಗ್ಲಿಲಿ ಮಾಡಿದ್ದೀನಿ. ಬಹುಶಃ ನಾನು ಅಲ್ಲಿ 2 ಸಲ ಹೋಗಿ ಒಂದು ಸಭೆಯನ್ನು ತಗೊಂಡೆ. ಆ ಜನರ ಬಹುತೇಕ ಬೇಡಿಕೆ ನಾವು ಕರ್ನಾಟಕಕ್ಕೆ ಸೇರಬೇಕು ಅಂಥೇಳಿ. ಅದನ್ನು ಕರ್ಕೊಂಡೋಗಿ ನಾನು ಮುಖ್ಯಮಂತ್ರಿಗಳನ್ನು ಆ ಒಂದು ನಿಯೋಗ ಬಂದಿದ್ದ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸ್ದೆ. ಹಾಗಾಗಿ ಮುಂದಿನ ತಿಂಗಳು ಸೊಲ್ಲಾಪುರದಲ್ಲಿ ಭಾರಿ ದೊಡ್ಡ ಒಂದು ಸಮಾವೇಶವನ್ನು ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಅವತ್ತು ಲಕ್ಷಾಂತರ ಜನ ಕನ್ನಡಿಗರು ಸೇರ್ತಾರೆ. ಆ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ತಗೋಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಆ ಸಭೆಯಲ್ಲಿ ಆ ನಿರ್ಣಯವನ್ನು ತಗೊಂಡು ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀವಿ.